ಸ್ವಾತಂತ್ರ್ಯ ನಂತರದ ಭಾರತದಲ್ಲಿ ಜನಗಣಮನವನ್ನ ರಾಷ್ಟ್ರಗೀತೆಯನ್ನಾಗಿ ಮಾಡಲಾಯಿತು. ಆದರೆ ಸ್ವಾತಂತ್ರ್ಯದ ಮೊದಲಿಗೆ ಈ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲಿ ಜನಮಾನಸದಲ್ಲಿ ಅಚ್ಚುಳಿದಿದ್ದು ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಂತಹ ವಂದೇ ಮಾತರಂ ಗೀತೆ. ಆ ವಂದೇ ಮಾತರಂ ಕಾಯ್ದೆಯನ್ನ ಕೂಡ ಇದೀಗ ಜಾರಿಗೆ ತರಲಾಗಿದೆ. ಒಂದು ಅದ್ಭುತವಾಗಿರುವಂತಹ ಐತಿಹಾಸಿಕ ಸನ್ನಿವೇಶಕ್ಕೆ ನಾವೆಲ್ಲರೂ ಸಾಕ್ಷಿ ಆಗ್ತಾ ಇದ್ದೇವೆ. ಇನ್ನು ಮುಂದೆ ವಂದೇ ಮಾತರಂಗೆ ಅವಮಾನಿಸಿದ್ರೆ 3 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ರಾಜ್ಯಸಭೆಯಲ್ಲಿ ವಂದೇ ಮಾತರಂ ಮಸೂದೆಯನ್ನ ಪಾಸ್ ಮಾಡಲಾಗಿದೆ. ವಂಡರ್ಫುಲ್. ವಂದೇ ಮಾತರಂ ಗೀತೆಗೆ ರಾಷ್ಟ್ರಗೀತೆಯಂತೆ ರಕ್ಷಣೆಯನ್ನ ನೀಡಲಾಗುತ್ತೆ. ರಾಷ್ಟ್ರೀಯ ಗೌರವಗಳ ತಿದ್ದುಪಡಿ ಮಸೂದೆಯನ್ನ ಪಾಸ್ ಮಾಡಲಾಗಿದೆ. ಗೀತೆಗೆ ಅಪಮಾನ ಅಥವಾ ಅಡ್ಡಿಪಡಿಸಿದ್ರೆ ಇನ್ನು ಮುಂದೆ 3 ವರ್ಷಗಳ ಜೈಲು ಶಿಕ್ಷೆ ಆಗುತ್ತೆ. ಜೈಲು ಶಿಕ್ಷೆ ವಿಧಿಸಲು ಅವಕಾಶವನ್ನ ಕಲ್ಪಿಸಿದೆ ಈ ಮಸೂದೆ. ಹಾಗಾಗಿ ವಿರೋಧ ಪಕ್ಷಗಳು ಇದನ್ನ ವಿರೋಧ ಮಾಡಿತು. ಈಗ ಅರ್ಥ ಆಯಿತು. ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಅನ್ನುವಂತಹ ಈ ಗೀತೆಗಳು, ಈ ಸಾಲುಗಳು, ಬಂಕಿಮಚಂದ್ರ ಚಟರ್ಜಿ ಅವರು ಬರೆದಂತಹ ಈ ಸಾಲುಗಳು ಭಗತ್ ಸಿಂಗ್ ಇಂದ ಹಿಡಿದು ಸುಭಾಷ್ ಚಂದ್ರ ಬೋಸ್ ವರೆಗೆ ಪ್ರತಿಯೊಬ್ಬ ಸ್ವಾತಂತ್ರ್ಯ ಹೋರಾಟಗಾರರನ್ನ ಪ್ರೇರೇಪಿಸಿದ್ದು, ನನ್ನ ಬಲಿದಾನ ಆದ್ರೂ ಪರವಾಗಿಲ್ಲ, ತಾಯಿ ಭಾರತಿಗಾಗಿ ನಾವು ಹೋರಾಟ ಮಾಡಬೇಕು ಅಂತ ಹೇಳಿ ಕ್ರಾಂತಿಯನ್ನ ಮೂಡಿಸಿದಂತಹ ಒಂದು ಗೀತೆ ಇದ್ರೆ ಅದು ವಂದೇ ಮಾತರಂ. ಈ ವಂದೇ ಮಾತರಂಗೆ ಇನ್ನು ಮುಂದೆ ರಾಷ್ಟ್ರೀಯ ಎಲ್ಲಾ ಗೌರವಗಳು ಕೂಡ ಅದಕ್ಕೆ ಲಭ್ಯವಾಗುತ್ತೆ. ಕೆಲವು ವಿತಂಡವಾದಿಗಳು, ನಾನ್ಸೆನ್ಸ್ ಫೆಲೋಗಳು ಇದುವರೆಗೆ ವಂದೇ ಮಾತರಂಗೆ ಅವಮಾನಗಳನ್ನೆಲ್ಲ ಮಾಡ್ತಾ ಇದ್ರಲ್ಲ, ಅದನ್ನ ಇನ್ನು ಮುಂದೆ ಮಾಡೋ ಹಂಗಿಲ್ಲ. ಮಾಡಿದ್ರೆ 3 ವರ್ಷ ಕಠಿಣ ಶಿಕ್ಷೆ ಅವರಿಗಾಗುತ್ತೆ. ಆ ಸಾಲುಗಳಲ್ಲಿತ್ತು, ಸಪ್ತ ಕೋಟಿ ಕಂಠ ನಿನಾದ ಕರಾಲೆ, ದ್ವಿಸಪ್ತ ಕೋಟಿ ಭುಜೇಂದ್ರತಾ ಕರುವಾಲೆ. ಆಗಿನ ಕಾಲದಲ್ಲಿ ಭಾರತದ ಸಂಖ್ಯೆ ಇದ್ದದ್ದು 70 ಕೋಟಿ. ಇವತ್ತು 150 ಕೋಟಿ ಇದ್ದೀವಿ. ಆ ಸಾಲುಗಳು ಅವತ್ತಿನ ಆ 70 ಕೋಟಿ ಅಂದ್ರೆ ಪಾಕಿಸ್ತಾನ, ಈಗಿನ ಪಾಕಿಸ್ತಾನವೂ ಬಂತು, ಅದರಲ್ಲಿ ಈಗಿನ ಬಾಂಗ್ಲಾದೇಶವೂ ಬಂತು. ಇವತ್ತು 150 ಕೋಟಿ ಕೇವಲ ಭಾರತದ ಜನಸಂಖ್ಯೆ ಇದ್ದೀವಿ. ಆ ಗೀತೆಯಿಂದ ಪ್ರೇರೇಪಿತಗೊಂಡು ಒಂದು ಸುದೀರ್ಘವಾದಂತಹ ಸ್ವಾತಂತ್ರ್ಯ ಸಂಗ್ರಾಮ ಭಾರತದಲ್ಲಾಯ್ತಲ್ಲ. ಪ್ರತಿಯೊಂದು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಆ ವಂದೇ ಮಾತರಮಿಗೆ ಸಿಗಬೇಕಾದಂಥ ಗೌರವ ಇನ್ನು ಮುಂದೆ ಸಿಗುತ್ತೆ, ಸಿಗಲೇಬೇಕು. ಆದರೆ ಇತ್ತೀಚೆಗೆ ಆಗಿರ್ತಕ್ಕಂಥ ಅಪಮಾನಗಳೇನಿವೆ, ಆ ಅಪಮಾನಗಳು ಇನ್ನು ಮುಂದೆ ಆಗೋ ಹಂಗಿಲ್ಲ. ವಂದೇ ಮಾತರಂ ಅನ್ನುವ ಸಾಲುಗಳಿಗೆ ನೀವೇನಾದರೂ ಕೆಟ್ಟದಾಗಿ ಮಾತಾಡಿದ್ರೆ ಅಥವಾ ಅದಕ್ಕೆ ಅಗೌರವವನ್ನು ಸಲ್ಲಿಸಿದ್ರೆ, ಅದನ್ನ ತಿರುಚಿ ಬೇರೆ ರೀತಿಯಲ್ಲಿ ನೀವು ಹಾಡಿದ್ರೆ ನಿಮಗೆ 3 ವರ್ಷದ ಕಠಿಣ ಶಿಕ್ಷೆ ಆಗುತ್ತೆ. ಸೊ ಎಲ್ಲ ವಂದೇ ಮಾತರಂ ವಿರೋಧಿಗಳಿಗೆ ತಕ್ಕ ಪಾಠ ಕಲಿಸೋಕೆ ಕೇಂದ್ರ ಸರ್ಕಾರ ಈ ವರದಿಯನ್ನ ಮಂಡನೆ ಮಾಡಿದೆ. ಇದು ಅಂಗೀಕಾರ ಕೂಡ ಆಗಿದೆ. ಒಂದು ಐತಿಹಾಸಿಕ ದಿನ ಇವತ್ತು, ಐತಿಹಾಸಿಕ ದಿನ. ರಾಷ್ಟ್ರೀಯ ಗೌರವಗಳ ತಿದ್ದುಪಡಿ ಮಸೂದೆಯನ್ನು ಕೂಡ ಇಲ್ಲಿ ಪಾಸ್ ಮಾಡಲಾಗಿದೆ. ವಂದೇ ಮಾತರಂ. ಹಾನರೇಬಲ್ ಡೆಪ್ಯೂಟಿ ಚೇರ್ಮನ್ ಶ್ರೀ ಹರಿಯುಗ್ ಅವರ ಸಮ್ಮುಖದಲ್ಲಿ ಇದನ್ನ ಜಾರಿ ಮಾಡಲಾಗಿದೆ.